ಬೇಗ ತುಂಬಿಡ್ತದ. ನಾನು ಮಾಡಿರೋ ತಪ್ಪಿಗೆ ಶ್ರದ್ಧಾ ಈ ಥರ ಕಷ್ಟಪಡೋ ಹಾಗಾಗಿದೆ. ಸುಖವಾಗಿರ್ಬೇಕಾಗಿದ್ದೋಳು ಇಲ್ಲೆಲ್ಲೋ ಬಂದು ಹೀಗೆ ಒತ್ತಾಡ್ತಾ ಇದ್ದಾಳೆ. ಛೇ, ಹಲೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನು ಬೆಳಗ್ಗೆ ನೀರು ಸೇರ್ತಾ ಇದ್ದೀರಾ? ಗಂಡು ಸೇರಿರುವಾಗ ಹೆಂಗಸರಿಗೆ ಯಾಕೆ ಕಷ್ಟ ಇಲ್ಲ? ಬನ್ನಿ, ನಾನು ಮಾಡ್ತೀನಿ, ಬನ್ನಿ. ಏನು ಬೇಡ, ನಾನು ಮಾಡ್ಕೋತೀನಿ ಬಿಡಿ. ಅಲ್ಲ ಶ್ರದ್ಧಾ ಅವರೇ, ನಿಮ್ಗೆ ಯಾಕೆ ಸುಮ್ಮನೆ ತೊಂದರೆ? ನಾನು ಮಾಡ್ತೀನಿ, ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಬಿಡಿ. ಅಲ್ಲಕ್ಕ, ಬರಲಿ ಬಿಡಕ್ಕ, ಏನೋ ಪಾಪ ಸೇತ್ಕೊಡ್ಲಿ. ಸುಮ್ಮನಿರು ಸವಿತಾ, ಏನು ಬೇಕಾಗಿಲ್ಲ. ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು. ಅಲ್ಲಕ್ಕ, ಸುಮ್ಮನಿರು ಅನ್ನೋ ಇಲ್ವೋ? ಅರೆ, ನೀವ್ಯಾಕೆ ನೀರು ಸೇದ್ರ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೊತಾ ಇದ್ದೀರಾ? ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಹಾಂ, ಇರಿ. ಏನು ಬೇಡ ಅನ್ನಲ್ಲ, ಪ್ಲೀಸ್ ಬಿಟ್ಬಿಡಿ. ಅಲ್ಲ ಶ್ರದ್ಧಾ ಅವರೇ, ಭುವನ್, ಅರೆ, ನೀವ್ಯಾಕೆ ನೀರು ಸೇದ್ರ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೊತಾ ಇದ್ದೀರಾ? ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಹಾಂ, ಇರಿ. ಏನು ಬೇಡ ಅನ್ನಲ್ಲ, ಪ್ಲೀಸ್ ಬಿಟ್ಬಿಡಿ. ಅಲ್ಲ ಶ್ರದ್ಧಾ ಅವರೇ, ಭುವನ್, ಏನ್ ಮಾಡ್ತಾ ಇದೀಯಾ? ಅದು ಹೆಲ್ಪ್ ಮಾಡೋಣ ಅಂತ. ಯಾರಿಗೆ ಯಾವ ಸಹಾಯ ಮಾಡಬೇಕು ಅಂತ ನಿರ್ಧಾರ ಮಾಡೋದಕ್ಕೂ ಗೊತ್ತಿರಬೇಕು. ಇಬ್ರು ಹೆಣ್ಮಕ್ಳು ಅವ್ರ ಪಡಿ ಕೆಲಸ ಮಾಡ್ತಿರುವಾಗ ಹೋಗಿ ತೊಂದರೆ ಕೊಡಬಾರ್ದು ಅನ್ನೋ ಪರಿಜ್ಞಾನ ಇಲ್ವಾ ನಿನಗೆ? ನೀನು ಪೇಟೆಯಿಂದ ಬಂದಿರೋನು, ನಿನಗೆ ಬುದ್ಧಿ ಇರುತ್ತೆ, ಸ್ವಲ್ಪ ಯೋಚನೆ ಮಾಡೋ ಶಕ್ತಿ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ನಿನ್ನಿಂದ ಈ ವರ್ತನೆಯನ್ನು ನಾನು ನಿರೀಕ್ಷೆ ಮಾಡಿರಲಿಲ್ಲ. ಇಲ್ಲ, ಅದು ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನನಗೆ ಹೇಳೋದಕ್ಕೆ ಬರಬೇಡ. ನೋಡು, ಹೆಣ್ಮಕ್ಳಿರೋ ಕಡೆ ಹೋಗಿ ಈ ಥರ ಮಾಡೋದು ಸರಿಯಾದ ನಡತೆ ಅಲ್ಲ.